ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯ ದೇವಜನರೇ, ದೇವರಾದ ಕರ್ತನು ಈ ದಿನವನ್ನು ನಮಗೆ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಇವತ್ತು ನಿಮ್ಮ ಜೀವಿತದಲ್ಲಿ ಎಷ್ಟೋ ಕಷ್ಟ, ಸಂಕಟ, ನೋವು, ಹಿಂಸೆಗಳು, ಅನೇಕ ರೀತಿಯಲ್ಲಿ ನಿಮ್ಮ ಜೀವಿತದಲ್ಲಿ ಅನೇಕ ಆಲೋಚನೆಗಳು, ನಿಮ್ಮ ಜೀವಿತದಲ್ಲಿ ಏನೇನೋ ನೀವು ನಿಮ್ಮ ಲೈಫಲ್ಲಿ ಏನಾಗಬೇಕೆಂಬುದಾಗಿ ನೀವು ಆಲೋಚಿಸ್ತಿದ್ದೀರಾ, ಅದು ಆಗದೇ ಇರ್ಬೋದು. ಆದರೆ ಒಂದು ಪ್ರಿಯ ದೇವಜನರೇ, ದೇವರ ಸನ್ನಿಧಾನಕ್ಕೆ ಬರುವಾಗ, ಯೇಸು ಕ್ರಿಸ್ತನನ್ನು ನೀವು ಧರಿಸಿಕೊಂಡಿರುವುದಾದರೆ ಕ್ರಿಸ್ತನಲ್ಲಿರುವಂತಹ ಸಂತೋಷ, ಸಮಾಧಾನ ನಿಮ್ಮಲ್ಲಿ ನೆಲೆಗೊಂಡಿರ್ತದೆ. ಯಾಕಂದ್ರೆ ಇಂದಿನ ದಿನ ಪ್ರಿಯ ದೇವಜನರೇ, ದೇವರು ನಮಗೆ ಉತ್ತಮವಾದ ಒಂದು ಆಹಾರವನ್ನು ಉಣ್ಲಿಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದ್ದಾನೆ. ಆ ಆಹಾರ ದೇವರ ವಾಕ್ಯ. ಹಲ್ಲೆಲೂಯಾ. ಈ ಆಹಾರದ ಮೂಲಕವಾಗಿ ನಿಮ್ಮ ಜೀವಿತ ನಾವು ಏನನ್ನು ಕಳಕೊಂಡಿದ್ದೇವೋ ಈ ವಾಕ್ಯ ಎಂಬ ಆಹಾರದ ಮೂಲಕ ನಾವು ಇವತ್ತು ಹೊಂದಿಕೊಳ್ಳುವರಾಗಿದೆ. ಹಲ್ಲೆಲೂಯಾ. ಸಂತೋಷ ಪಡುವ, ಉಲ್ಲಾಸ ಪಡುವ. ಹಲ್ಲೆಲೂಯಾ. ಕೆಟ್ಟು ಹೋದ ಮಗನು, ತಪ್ಪಿ ಹೋದಂತ ಮಗನು ತಿರುಗೊಂದು ಆವರ್ತಿ ಬರುವಾಗ ತಂದೆ ಅವನಲ್ಲಿ ಇರುವಂತ ಕೆಟ್ಟತನವನ್ನು ನೋಡ್ತಿಲ್ಲ, ಪಶ್ಚಾತ್ತಾಪದಿಂದ ಬರುವಂತದನ್ನು ನೋಡ್ತಿದ್ದಾನೆ. 2 ಹಸ್ತಗಳು ಅವನು ವಾಸನೆ ಗಬ್ಬು ನಾತ ಬರ್ತಿದ್ದಾನೆ. ಆದರೆ ತಂದೆಗೆ ಅವನ ವಾಸನೆ ಕಾಣ್ತಾ ಇಲ್ಲ. ತಂದೆಯ ಪ್ರೀತಿ ಆ ವಾಸನೆಯನ್ನು ತೆಗೆದುಹಾಕಿದೆ. ಹಲ್ಲೆಲೂಯಾ. ನೀನು ಇದ್ದಂತ ಸ್ಥಿತಿಯಲ್ಲಿ ನೀನು ದೇವರ ಬಳಿಗೆ ಬರುವುದಾದರೆ, ಇವತ್ತಿನ ದಿನದಲ್ಲಿ ದೇವರು ಕರುಣಾಮಯನಾದಂತ ದೇವರು. ನಿನ್ನ ಜೀವಿತದಲ್ಲಿ 4 ಕಡೆಯಿಂದ ಸೈತಾನನ ಏನೇ ದುಷ್ಟ ಕಾರ್ಯಗಳನ್ನು ಮಾಡ್ತಾ ಇರ್ಬೋದು. ನೀನನ್ನು ಸೋತು ಹೋದೆನೆಂಬುದಾಗಿ ನೀನು ತಿಳ್ಕೊಂಡಿರ್ಬೋದು. ಪ್ರಿಯ ದೇವ ಜನರೇ, ದೇವರ ಮಕ್ಕಳೇ, ಇವತ್ತಿನ ದಿನ ಈ ಕ್ಷಣ ಅದು ನಿಮ್ಮದಾಗಿದೆ. ಕ್ರಿಸ್ತನು ನಿಮಗೆ ಕೊಟ್ಟಂತ ಈ ಸಮಯವನ್ನು ಉಪಯೋಗಿಸಿ ದೇವರ ವಾಕ್ಯ ನಿಮ್ಮ ಬಳಿಗೆ ಬರುವಾಗ ಆ ವಾಕ್ಯವನ್ನು ನೀವು ಉಣ್ಣಿ. ನಿಮ್ಮ ಆತ್ಮಕ್ಕೆ ಚೈತನ್ಯ, ಆಶೀರ್ವಾದ. ಹಲ್ಲೆಲೂಯಾ. ಸೈತಾನನು ಸೋತು ಹೋದ ಶತ್ರು ನಿಮ್ಮನ್ನು ಕೆಡವಿ ಹಾಕ್ಲಿಕ್ಕೆ ನೋಡ್ತಾನೆ. ದೇವರ ಬಳಿಗೆ ಬರ್ತೀರಾ, ಎಲ್ಲಿ ಬಿದ್ದಿದ್ದೀರಾ ಅಲ್ಲಿಂದ ದೇವರಾದ ಕರ್ತನು ನಿಮ್ಮನ್ನು ಎತ್ತುತ್ತಾನೆ. ನಿಮ್ಮ ಪ್ರತಿಯೊಂದೊಂದು ಕಾರ್ಯಗಳು ಯೇಸು ಕ್ರಿಸ್ತನ ನಾಮದಲ್ಲಿ ಅದು ನೆರವೇರ್ತದೆ. ಶಕನ ಮಂದೇರಿ ಕೌರವ ತೀಯಲರವ. ನಿಮ್ಮ ವಿಧೇಯತ್ವ, ನಿಮ್ಮ ಹೃದಯ ಕರ್ತನಿಗಾಗಿ ಹಂಬಲಿಸ್ತಿದೆಯಾ? ಕೆಟ್ಟು ಹೋದ ಮಗನು, ತಪ್ಪಿ ಹೋದ ಮಗನು, ಅಪ್ಪ, ಪರಲೋಕಕ್ಕೆ ವಿರೋಧವಾಗಿಯೂ ನಿನಗೆ ವಿರೋಧವಾಗಿ ಪಾಪ ಮಾಡಿದ್ದೀನಿ. ಫಸ್ಟ್ ಆಫ್ ಆಲ್ ಪರಲೋಕದ ದೇವರು ಅವನಿಗೆ ನೆನಪಿಗೆ ಬಂದ. ಯಾವಾಗ ಅವನು ಸೋತು ಹೋದ, ಯಾರು ಸಹಾಯ ಮಾಡದೇ ಇರುವಂತ ಸಮಯದಲ್ಲಿ ಒಂದೇ ಮಾತು, ನಿನ್ನ ಮಗನೆಂದು ಎನಿಸಿಕೊಳ್ಳಲು ಯೋಗ್ಯನಲ್ಲ. ಎಸ್, ಕುರಿ ಕಡಿಯಲ್ಪಟ್ಟಿದ್ದರೆ ಔತಣ, ತಪ್ಪಿ ಹೋದ ಮಗ. ಹಲ್ಲೆಲೂಯಾ. ತಿರುಗಿ ನನ್ನ ಮಗ ನನಗೆ ಸಿಕ್ಕಿದ. ಹಲ್ಲೆಲೂಯಾ. ಪರಲೋಕ ಸಂತೋಷ ಪಟ್ಟಿತು. ಕೊಬ್ಬಿದ ಕುರಿ ಕೊಯ್ಯಲ್ಪಟ್ಟಿತು. ಒಬ್ಬನ ನಿಮಿತ್ತವಾಗಿ ಎಲ್ಲರಿಗೂ ಔತಣ. ಹಲ್ಲೆಲೂಯಾ. ತಂದೆ ಇದನ್ನು ನಿಮ್ಮಲ್ಲಿ ಎದುರು ನೋಡ್ತಿದ್ದಾನೆ. ಪ್ರಿಯ ದೇವಜನರೇ, ತಂದೆಗೆ ಇವತ್ತಿನ ದಿನದಲ್ಲಿ, ಈ ಕ್ಷಣದಲ್ಲಿ ನೀವು ಮಾಡಿದಂಥ ಕಾರ್ಯವನ್ನು ದೇವರು ನೋಡ್ತಿಲ್ಲ, ನಿಮ್ಮ ಹೃದಯವನ್ನು ನೋಡ್ತಿದ್ದಾನೆ. ನಿಮ್ಮ ಹೃದಯವನ್ನು ಇಂದಿನ ದಿನದಲ್ಲಿ ದೇವರಾದ ಕರ್ತನಿಗೆ ಒಪ್ಪಿಸಿ ಕೊಡುವುದಾದರೆ ನಿಮ್ಮ ಜೀವಿತದಲ್ಲಿ ಆಗದೇ ಇರುವಂತಹ ಕಾರ್ಯ ಈ ಕ್ಷಣದಿಂದಲೇ ನಿನ್ನ ದೇವರಾದ ಕರ್ತನಿಗೆ ಒಂದು ಕ್ಷಣ ಸಾಕ್ರೆ ಒಬ್ಬನ ಜೀವಿತವನ್ನು ಬದಲಾಯಿಸಲಿ. ಒಂದು ಕ್ಷಣ. ಹಲ್ಲೆಲೂಯಾ. ಹಲ್ಲೆಲೂಯಾ. ನನ್ನ ದೇವರು ಶಕ್ತನು, ನನ್ನ ದೇವರು ಶಕ್ತನು, ನನ್ನ ದೇವರು ಶಕ್ತನು. ಅದ್ಭುತಗಳನ್ನು ಇಂದಿಗೂ ಮಾಡಲು ನನ್ನ ದೇವರು ಶಕ್ತನು, ನನ್ನ ದೇವರು ಶಕ್ತನು, ನನ್ನ ದೇವರು ಶಕ್ತನು. ಅದ್ಭುತಗಳನ್ನು ಇಂದಿಗೂ ಮಾಡಲು ನನ್ನ ದೇವರು ಶಕ್ತನು. ಹಲ್ಲೆಲೂಯಾ. ನಿಮ್ಮ ಜೀವಿತದಲ್ಲಿ ದೇವರಾದ ಕರ್ತನು ಅದ್ಭುತಗಳನ್ನು ಮಾಡಲಿಕ್ಕೆ ಈ ಕ್ಷಣದಲ್ಲಿ ಕೂಡ ಆತನು ಶಕ್ತ. ಶಾಖ ರಾಬೋತಿ ಕಾಲಮಾಂದಿಯ, ಆತನು ಶಕ್ತನಾಗಿದ್ದಾನೆ.
ನೀವು ಯಾವ ಸ್ಥಾನವನ್ನು ದೇವರಿಗೆ ಕೊಡ್ತಿದ್ದೀರಾ? ನೀವು ಯಾವ ಸ್ಥಾನದಲ್ಲಿ ನೀವು ನಿಂತಿದ್ದೀರಾ? ಇವತ್ತು ದೇವರಾದ ಕರ್ತನು ನನ್ನ ಸಮೀಪಕ್ಕೆ ಬನ್ನಿ ಎಂಬುದಾಗಿ ದೇವರಾದ ಕರ್ತನು ಕರೆದಿದ್ದಾನೆ. ದೇವರಾದ ಕರ್ತನ ಸಮೀಪಕ್ಕೆ ಹೋಗುವುದಾದರೆ ಹಲ್ಲೆಲೂಯಾ, ಉನ್ನತವಾದ ಕಾರ್ಯಗಳನ್ನು ವೈರಿ ನಿಮ್ಮ ಕಾಲ ಕೆಳಗೆ ಬೀಳ್ತಾನೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ದೇವರಾದ ಕರ್ತನು ಇಂದಿನ ದಿನದಲ್ಲಿ ಮಾತನಾಡಲಿಕ್ಕಿರುವಂತಹ ಮಾತುಗಳು 1ನೇ ಅರಸು 9ನೇ ಸಂಧಿ 3ನೇ ವಚನ. 1ನೇ ಅರಸು 9ನೇ ಸಂಧಿ 3ನೇ ವಚನ. ಆತನು ಅವನಿಗೆ ನೀನು ನನಗೆ ಮಾಡಿದ ಪ್ರಾರ್ಥನೆಯನ್ನು ವಿಜ್ಞಾಪನೆಯನ್ನು ಕೇಳಿದ್ದೇನೆ. ನನ್ನ ನಾಮ ಮಹತ್ತು ನೀನು ಕಟ್ಟಿಸಿದ ಆಲಯದಲ್ಲಿ ಸದಾ ಇರುವಂತೆ ಅದನ್ನು ನನಗೋಸ್ಕರ ಪ್ರತಿ ದಿನವೂ ಅದರ ಮೇಲಿರುವ ಇಲ್ವಾ? ಅದನ್ನು ನನಗೋಸ್ಕರ ಪ್ರತಿಷ್ಠಿಸಿಕೊಂಡಿದ್ದೇನೆ. ನನ್ನ ದೃಷ್ಟಿಯು ಮನಸ್ಸು ಪ್ರತಿದಿನವೂ ಅದರ ಮೇಲಿರುವ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇಲ್ಲಿ ದೇವರಾದ ಕರ್ತನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಿ, ಸೊಲೊಮೋನನೊಂದಿಗೆ ಕನಸಿನಲ್ಲಿ ಮಾತನಾಡ್ತಿದ್ದಾನೆ. ಹಲ್ಲೆಲೂಯಾ. ಸೊಲೊಮೋನನು ಹಗಲಿನಲ್ಲಿ ಇರುವಾಗಲ್ಲ. ನಾನು ಎಷ್ಟೋ ಸಾರಿ ಹೇಳ್ತಿದ್ದೆ, ದೇವರು ಕನಸಿನಲ್ಲಿ ಮಾತನಾಡುವವನಾಗಿದ್ದಾನೆ ಎಂಬುದಾಗಿ, ಕನಸಿನಲ್ಲಿ ಮಾತನಾಡುವವನಾಗಿದ್ದಾನೆ ಎಂಬುದಾಗಿ ಎಷ್ಟೋ ಸಾರಿ ನಾನು ಹೇಳ್ತಿದ್ದೆ. ಹಲ್ಲೆಲೂಯಾ. ಇಲ್ಲಿ ದೇವರಾದ ಕರ್ತನು ಹೇಳ್ತಿದ್ದಾನೆ ನೋಡಿ, ಆತನು ಅವನಿಗೆ ನೀನು ನನಗೆ ಮಾಡಿದ ಪ್ರಾರ್ಥನೆಯನ್ನು ವಿಜ್ಞಾಪನೆಯನ್ನು ಕೇಳಿದ್ದೇನೆ. ಹಲ್ಲೆಲೂಯಾ. ಇಲ್ಲಿ 2 ವಿಧವಾದ ಸಂಗತಿ ಇದೆ. ಯಾವುದು? 2 ಸಂಗತಿ. ಫಸ್ಟ್ ಯಾವುದು? ಅಯ್ಯೋ ಯೇಸುವೇ, ಫಸ್ಟ್ ಪ್ರಾರ್ಥನೆ, ಇನ್ನೊಂದು ವಿಜ್ಞಾಪನೆ. ಪ್ರಾರ್ಥನೆ ವಿಜ್ಞಾಪನೆ 2 ಒಂದೆಯಾ? ಪ್ರಾರ್ಥನೆ ವಿಜ್ಞಾಪನೆ 2 ಒಂದೆಯಾ? ಇಲ್ವಾ? ಪ್ರಾರ್ಥನೆ ಅಂದರೆ ದೇವರಿಗೆ ನಾವು ಯಥಾರ್ಥವಾಗಿ ಕೊಡುವಂತ ಸಮಯ, ದೇವರ ಆತ್ಮನೊಂದಿಗೆ ಮಾತನಾಡುವಂತ ಸಮಯ, ದೇವರ ಆತ್ಮನಿಗೆ ನಮ್ಮ ಹೃದಯವನ್ನು ಕನೆಕ್ಟ್ ಮಾಡುವಂತ ಸಮಯ ಆಗಿದೆ ಅದು. ಹಲ್ಲೆಲೂಯಾ. ಪ್ರಾರ್ಥನೆ ಅಂದ್ರೆ ಏನೋ ಒಂದು ಸಂಪ್ರದಾಯದ ರೀತಿಯಲ್ಲಿ ನಾವು ಮಾಡುವಂತ ಪ್ರಾರ್ಥನೆ ಅಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ಎಷ್ಟೋ ಜನರು ನೋಡಿ, ಒಂದು ಪ್ರಾರ್ಥನೆ, ಈಗ ಅವರಿಗೆ ಬೇಕಾದ ಒಂದು ಧಾರಾವಾಹಿ ಆಗಲಿ, ಒಂದು ಪಿಕ್ಚರ್ ಆಗಲಿ, ಒಂದು ಟಿವಿಯಲ್ಲಿ ಬರೋದಾದ್ರೆ, ಇವತ್ತು ಆ ಪಿಕ್ಚರ್ ಇದೆ, ಈ ಧಾರಾವಾಹಿ ನಮ್ದು ಇದೆ. ಅದಕ್ಕೆ ಏನ್ ಮಾಡುವಂಥದ್ದು? ಒಂದು ಧಾರಾವಾಹಿ ನೋಡಿ ಪ್ರೇಯರ್ ಮಾಡುವಂಥದ್ದು, ಇಲ್ಲದಿದ್ದರೆ ಅದು ಪ್ರಾರಂಭ ಆಗೋದಕ್ಕಿಂತ ಮುಂಚೆ ಬೇಗ ಪ್ರಾರ್ಥನೆ ಮಾಡಿ ಮುಗಿಸುವಂಥದ್ದು. ಪ್ರೈಸ್ ದಿ ಲಾರ್ಡ್. ನಮ್ಗೆ ಪ್ರಿಯ ಯಾವುದಾಗಿದೆ ಇವತ್ತು? ದೇವರಿಗೆ ಕೊಡುವಂತ ಸಮಯವ, ಆ ಟಿವಿಯಲ್ಲಿ ನೋಡುವಂತ ಧಾರಾವಾಹಿಯ, ಆ ಟಿವಿಯಲ್ಲಿ ಬರುವಂತ ಪಿಕ್ಚರ್ಸ್ಗಳ? ಹಲ್ಲೆಲೂಯಾ. ಅದು ನಿಮ್ಮ ಮನಸ್ಸನ್ನು ಹಾಳು ಮಾಡ್ತದೆ, ನಿಮ್ಮ ಆಲೋಚನೆಯನ್ನು ಹಾಳು ಮಾಡ್ತದೆ. ಪ್ರಿಯ ದೇವಜನರೇ, ಅಂತ ಕಾಲ್ಪನಿಕವಾದಂತ ಸಂಗತಿಗೆ ನೀವು ಅಷ್ಟು ನಿಮ್ಮ ಜೀವಿತವನ್ನು, ನಿಮ್ಮ ಲೈಫ್ ಅನ್ನು ಅದಕ್ಕೆ ಅಂದ್ರೆ ಎಡಿಕ್ಟ್ ಆಗಿ ಹೋಗಿದ್ದಾರೆ ಎಂಬುದಾಗಿ ಹೇಳ್ತಾರಲ್ಲ, ಆ ತರ. ಹಲ್ಲೆಲೂಯಾ. ಅದಕ್ಕೆ ಬೇಕಾದ್ರೂ ಕೂಡ ಅಷ್ಟು ಸಮಯವನ್ನು ಹೇಗೆ ಕಳೀತಾರೆ. ಆದ್ರೆ ದೇವರಿಗೆ ಕೊಡುವಂತ ಸಮಯ ಅದು ಪ್ರಿಯವಾಗಿರುವುದಿಲ್ಲ. ಇವತ್ತು ದೇವರಾದ ಕರ್ತನಿಗೆ ನೀವು ಕೊಡುವಂತ ಸಮಯ ಅದು ಪ್ರಿಯವಾಗಿರ್ಬೇಕು. ಪ್ರಿಯ ದೇವಜನರೇ, ಒಂದು ತಿಳ್ಕೊಳ್ಳಿ, ನೀವು ಯಥಾರ್ಥವಾಗಿ ದೇವರ ಬಳಿಗೆ ಬರುವಾಗ ದೇವರ ಆತ್ಮನತಿಗಿಂತ ಮುಂಚಿತವಾಗಿ ನಿಮ್ಮ ಬಳಿಗೆ ಬರುವವನಾಗಿದ್ದಾನೆ.
ಯಾಕೆ ನಿಮ್ಮ ಜೀವಿತದಲ್ಲಿ ನಿಮಗೆ ಏನೇನು ಅಗತ್ಯ ಇದೆ, ನಿಮ್ಮ ಪರಿಸ್ಥಿತಿಗಳು ಏನಿದೆ, ನಿಮಗೆ ವಿರೋಧವಾಗಿ ವೈರಿ ಯಾವ ರೀತಿಯಾಗಿ ನಿಂತಿದ್ದಾನೆ ನಿಮಗೆ ದೇವರಾದ ಕರ್ತನಿಗೆ ಗೊತ್ತಿದೆ. ಅದರಿಂದ ನೀವು ಬಿಡುಗಡೆ ಹೊಂದಬೇಕು, ಅದರಿಂದ ನೀವು ಜಯ ಹೊಂದಬೇಕು, ಅದರ ಮೂಲಕ ನೀವು ಆಶೀರ್ವಾದ ಹೊಂದಬೇಕೆಂಬುದಾಗಿ ದೇವರ ಬಳಿಗೆ ಯಥಾರ್ಥವಾಗಿ ಬರುವುದಾದರೆ ಹಲ್ಲೆಲೂಯಾ, ಹಲ್ಲೆಲೂಯಾ. ದಶಮ ಭಾಗ ಬರೇ ಸಂಪ್ರದಾಯದ ಪ್ರಾರ್ಥನೆ. ಇಲ್ಲಿ ಫರಿಸಾಯನು ಕೂಡ ಏನು ಪ್ರಾರ್ಥನೆ ಮಾಡಿದ? ಅವನು ಹೋಗಲಿಕೊಂಡು ದೇವರು ಕೊಟ್ಟಂತ ಸಮಯವನ್ನು ಅವನು ಲೋಕದ ರೀತಿಯಲ್ಲಿ ಹಾಳು ಮಾಡಿದ. ಬದಿಯಲ್ಲಿದ್ದಂಥ ಸುಂಕದವನನ್ನು ಕೂಡ ದೂರ್ತಾ ಇದ್ದಾನೆ. ಇವತ್ತು ಮನುಷ್ಯನ ನಿಜವಾದ ಜೀವಿತ ಇದಾಗಿದೆ ಪ್ರಿಯ ದೇವ ಜನರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕಷ್ಟ ಪ್ರಾಬ್ಲಮ್ಗಳು ಬರುವಾಗ ದೇವರ ಬಳಿಗೆ ಓಡ್ಲಿಕ್ಕೆ ಗೊತ್ತಿದೆ. ಆದ್ರೆ ಸುಖ ಇರುವಾಗ ದೇವರು ಕೊಟ್ಟಂತ ಒಳ್ಳೆಯ ಅವಕಾಶ, ಒಂದು ವೇಳೆ ದೇಹದ ಬಲಹೀನತೆಯಲ್ಲಿ ನೀನು ಮಲಗಿಕೊಂಡಿರುವುದಾದರೆ ಸೈತಾನನ ನಿನ್ನ ದೇಹದಲ್ಲಿ ಆ ಲೋಕದ ಆ ಬಲಹೀನತೆಯ ರೋಗವನ್ನು ತಂದು ಹಾಕುವಂತ ವೇಳೆಯಲ್ಲಿ ಇವತ್ತು ಎಷ್ಟು ಜನರ ಲೈಫಲ್ಲಿ ಕಾರ್ಯಗಳಾಗ್ತಿದೆ. ಇವತ್ತು ದೇವರಾದ ಕರ್ತನ ಅವಕಾಶ ಕೊಟ್ಟರು ಕೂಡ ಇವತ್ತು ಪ್ರಾರ್ಥನೆಗೆ ಪ್ರಾಮುಖ್ಯತೆ ಇಲ್ಲ. ಅನೇಕರ ಜೀವಿತದಲ್ಲಿ ಪ್ರಾಬ್ಲಮ್ಗಳ ಮೇಲೆ ಪ್ರಾಬ್ಲಮ್ಗಳು. ಯಾಕೆ? ಇವತ್ತು ದೇವರಿಗೆ ಕೊಡುವಂತ ಸಮಯ, ದೇವರ ಆತ್ಮನೊಂದಿಗೆ ಮಾತನಾಡುವಂತ ಮಾತು ಇವತ್ತು ದೇವರ ಹೃದಯಕ್ಕೆ ಅದು ಕನೆಕ್ಟ್ ಆಗ್ತಾ ಇಲ್ಲ. ಆಕಾಶದ ಹಕ್ಕಿ ಬಂದು ಅದನ್ನು ಕೊಂಡೋಗ್ತಾ ಇದೆ. ಆಕಾಶದ ಹಕ್ಕಿ ಅದನ್ನು ಕೊಂಡೋಗ್ತಾ ಇದೆ. ಸೈತಾನನು ನಿಮ್ಮ ಪ್ರಾರ್ಥನೆ, ನಿಮ್ಮ ಹೃದಯಗಳನ್ನು ಕಠಿಣ ಪಡಿಸದಂತೆ ಪ್ರಿಯ ದೇವ ಜನರೇ, ಇಲ್ಲಿ ಪ್ರಾರ್ಥನೆಯಲ್ಲಿ ಸೊಲೊಮೋನನು ಎಷ್ಟೊಂದು ಸ್ಪಷ್ಟವಾಗಿ ಇಲ್ಲಿ ದೇವರಾದ ಕರ್ತನು ಸೊಲೊಮೋನನ ಪ್ರಾರ್ಥನೆಯನ್ನು ಕೇಳಿದನಂತೆ. ವಿಜ್ಞಾಪನೆ ಅಂದ್ರೆ ಇಲ್ಲಿ ಸೊಲೊಮೋನನು ಅವನಿಗೋಸ್ಕರ, ಅವನ ಸ್ವಾರ್ಥದಕ್ಕೋಸ್ಕರ ಕೇಳಿಲ್ಲ. ಸ್ವಾಮಿ, ನೀನು ಕೊಟ್ಟೊಂದು ಇಷ್ಟು ದೊಡ್ಡ ಜನಾಂಗ, ಇದನ್ನು ಆಳ್ಲಿಕ್ಕೆ ಬೇಕಾದ ನನಗೆ ಜ್ಞಾನ ಕೊಡು ಎಂಬುದಾಗಿ ಕೇಳ್ತಿದ್ದಾನೆ. ಹಲ್ಲೆಲೂಯಾ. ನನಗೆ ಐಶ್ವರ್ಯ, ಆಸ್ತಿ, ಅಂತಸ್ತು, ಬೆಳ್ಳಿ, ಬಂಗಾರ, ವೈಢೂರ್ಯಗಳನ್ನು ಕೊಡು ಎಂಬುದಾಗಿ ದೇವ ಇಲ್ಲಿ ಸೊಲೊಮೋನನು ಕೇಳ್ತಿಲ್ಲ, ಜ್ಞಾನ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಇಲ್ಲಿ ಯೋಬನು ಹೇಳ್ತಾನೆ, ಕಿವಿಯಿಂದ ಕೇಳಿದನ್ನು ಈಗ ಕಣ್ಣಾರೆ ಕಂಡೇನು ಎಂಬುದಾಗಿ. ಇವತ್ತಿನ ದಿನದಲ್ಲಿ ದೇವರ ಕಾರ್ಯವನ್ನು ಎಷ್ಟಾಗಿ ನಿಮ್ಮ ಕಣ್ಣ ಮುಂದೆ ಕಾಣಲಿಕ್ಕೆ ನೀವು ಅಪೇಕ್ಷೆ ಪಡ್ತಿದ್ದೀರಿ ಪ್ರಿಯ ದೇವ ಜನರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೊಟ್ಟಿರುವಂತಹ ಆಯುಷ್ಕಾಲವನ್ನು ದೇವರಿಗೋಸ್ಕರ, ದೇವರ ಆತ್ಮನ ಮೂಲಕವಾಗಿ ದೇವರ ಹಸ್ತಕ್ಕೆ ನಿಮ್ಮ ಲೈಫನ್ನು ಒಪ್ಪಿಸಿಕೊಡಿ ಪ್ರಿಯ ದೇವ ಜನರೇ. ಯಾಕೆ? ನಿಮ್ಮ ಜೀವಿತವನ್ನು ರೂಪಿಸುವುದೇ ದೇವರಾದ ಕರ್ತನು. ಹಲ್ಲೆಲೂಯಾ. ಇಲ್ಲಿ ಯೂದನಿದ್ದ. ದೇವರ ಒಂದು ಉತ್ತಮವಾದ ಒಂದು ಸ್ಥಾನವನ್ನು ಕೊಟ್ಟಿದ್ದ. ಎಷ್ಟೊಂದು ಪ್ರೀತಿ ಮಾಡ್ತಿದ್ದ. ಎಲ್ಲವನ್ನು ಯೂದನ ಕೈಗೆ ಕೊಟ್ಟಿದ್ದ. ಅವನು ಟ್ರೆಸರರ್ ಆಗಿದ್ದ, ಖಜಾಂಚಿ ಆಗಿದ್ದ. ಅವನು ಸೈತಾನನ ಅವನ ಮನಸ್ಸಿನೊಳಗೆ ಹೊಕ್ಕಿ ಯೇಸುವನ್ನೇ ಹಿಡಿದು ಕೊಡುವಂತ ಪರಿಸ್ಥಿತಿಗೆ. ಆದ್ರೂ ಕೂಡ ಆ ಗೆತ್ಸೆಮನೆ ತೋಟದಲ್ಲಿ ಕೊನೆಯದಾಗಿ ಅವನು ಬರುವಾಗ ಯೇಸುವಿಗೆ ಮುದ್ದಿಟ್ಟು ಗುರುತನ್ನು ವೈರಿಗೆ ತಿಳಿಯಪಡಿಸುವಂತ ವೇಳೆಯಲ್ಲಿ ಯೇಸು ಸ್ವಾಮಿ ಹೇಳಿದ, ಗೆಳೆಯನೇ, ನೀನು ಬಂದ ಕಾರಣವು ಇದೆಯೋ? ಆಗಲಾದ್ರೂ ಕೂಡ ಯೇಸುವಿನ ಆ ಪ್ರೀತಿಯನ್ನು ಅವನು ಅರಿತುಕೊಳ್ಬೇಕಿತ್ತು. ಒಂದು ವೇಳೆ ಯೇಸುವನ್ನು ಹಿಡಿದು ಕೊಡದೆ ಇದ್ರೂ ಕೂಡ ಯೇಸು ಶಿಲುಬೆಗೆ ಹಾಕಲ್ಪಟ್ಟೇ ಬರ್ತಿದ್ದ. ಆದ್ರೆ ಇಲ್ಲಿ ಯೂದನ ಜೀವಿತವನ್ನು ಬದಲಾಯಿಸೋದಕ್ಕೋಸ್ಕರವಾಗಿ, ಅವನ ಆತ್ಮ ನಷ್ಟವಾಗಿ ಹೋಗಬಾರ್ದು ಎಂಬುದಾಗಿ ಯೇಸು ಸ್ವಾಮಿ ಅಲ್ಲಿ ಕೂಡ ಗೆಳೆಯನೇ ಎಂಬುದಾಗಿ, ಅವನ ಹೃದಯ ಪಶ್ಚಾತ್ತಾಪ ಮಾನಸಾಂತರ ಹೊಂದಲಿ ಎಂಬುದಾಗಿ ದೇವರಾದ ಕರ್ತನಲ್ಲಿ ಒಂದು ಅವಕಾಶ ಯೂದನಿಗೆ ಕೊಟ್ಟಿದ್ದ. ಆದ ಸೈತಾನನ ಅವಕಾಶವನ್ನು ಉಪಯೋಗಿಸಲಿ ಬಿಡಲಿಲ್ಲ, ಹಕ್ಕಿ ಕೊಂಡೋಯ್ತು. ಆ ಪ್ರೀತಿಯ ಬೀಜವನ್ನು ಯೂದನ ಹೃದಯದಿಂದ ಕಿತ್ತೋಯ್ತು. ಕೊನೆಯದಾಗಿ ಯೂದನು ತಲೆ ಕೆಳಗಾಗಿ ಹೊಟ್ಟೆ ಒಡೆದು ಸತ್ತ. ಪ್ರೈಸ್ ದಿ ಲಾರ್ಡ್.
ಇವತ್ತು ದೇವರಾದ ಕರ್ತನು ಅನೇಕ ವಿಷಯಗಳಲ್ಲಿ ಇಲ್ಲಿ ಸೊಲೊಮೋನನೊಂದಿಗೆ ಮಾತನಾಡಿದ ಅದೇ ದೇವರು ಇವತ್ತು ನಿಮ್ಮ ಮೂಲಕವಾಗಿ ನಿಮ್ಮೊಂದಿಗೆ ಕೂಡ ಮಾತನಾಡಲಿಕ್ಕೆ ಆತನು ರೆಡಿ ಇದ್ದಾನೆ. ಪ್ರಿಯ ದೇವಚನರೇ, ನಿಮ್ಮ ಜೀವಿತದಲ್ಲಿ ಏನೆಲ್ಲ ಪ್ರಾಬ್ಲಮ್ಸ್ಗಳಿದೆ, ಯಾವ ಕಷ್ಟದಲ್ಲಿದ್ದೀರಿ, ಯಾವ ರೋಗದಲ್ಲಿದ್ದೀರಿ, ಯಾವ ನೋವಲ್ಲಿದ್ದೀರಿ, ಎಲ್ಲವನ್ನು ಆತನಿಗೆ ಗೊತ್ತಿದೆ. ನೀವು ಕೈ ಹಾಕಿದಂತ ಕೆಲಸ ಕಾರ್ಯಗಳಲ್ಲಿ ಯಾವುದು ಸಕ್ಸಸ್ ಆಗದೆ ಇರುವುದನ್ನು ದೇವರಾದ ಕರ್ತನು ನೋಡ್ತಿದ್ದಾನೆ. ಇದಕ್ಕೆಲ್ಲ ಕಾರಣನು ಸೈತಾನನು. ನಿಮ್ಮ ಜೀವಿತವನ್ನು ಕಟ್ಟುಕೊಳ್ಳಿಕ್ಕೆ, ಹಾಳು ಮಾಡಲಿಕ್ಕೆ, ಕೊಯ್ಲಿಕ್ಕೆ ಆತನು ನೋಡ್ತಿದ್ದಾನೆ. ಇವತ್ತು ದೇವರಾದ ಕರ್ತನು, ಸಮೃದ್ಧಿಯುಳ್ಳ ದೇವರು ನಿಮ್ಮ ಜೀವಿತಕ್ಕೆ ಬರ್ತಿದ್ದಾನೆ. ಪ್ರಿಯ ದೇವಜನರೇ, ನಿಮ್ಮ ಜೀವಿತದಲ್ಲಿ ಬರ್ತಿರುವಂತಹ ಆ ಯೇಸುವಿಗೆ ನಿಮ್ಮ ಜೀವಿತವನ್ನು ಒಪ್ಪಿಸಿಕೊಡಿ. ಲೋಕದ ಶಾರೀರಿಕವಾದ ಸಂಗತಿಗಳಿಗೆ ಅದಕ್ಕೆ ಅವಕಾಶ ಕೊಡಬೇಡಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಲೋಕದ ಸೌಂದರ್ಯ ಅದು ಒಂದು ಕ್ಷಣ, ಆದರೆ ದೇವರ ಆತ್ಮನ ನಡೆಸುವಿಕೆ ಅದು ನಿತ್ಯ ನಿರಂತರಕ್ಕೂ ಇರುವಂಥದ್ದು. ಇಲ್ಲಿ ಸೊಲೊಮೋನನು ದೇವರ ಆತ್ಮನೊಂದಿಗೆ ಮಾತನಾಡಿದು, ಪ್ರಾರ್ಥಿಸಿದಂಥದ್ದು, ವಿಜ್ಞಾಪನೆ ದೇವರೇ. ಹಲ್ಲೆಲೂಯಾ. ಇಲ್ಲಿ ಸೊಲೊಮೋನನ ಪ್ರಾರ್ಥನೆ ಅದು ಸ್ವಾರ್ಥತೆಯಿಂದ ತುಂಬಿರಲಿಲ್ಲ, ಸ್ವಾರ್ಥತೆಯಿಂದ ತುಂಬಿರಲಿಲ್ಲ, ನಿಸ್ವಾರ್ಥತೆಯಿಂದ ಇತ್ತು. ಹಲ್ಲೆಲೂಯಾ. ಇಲ್ಲಿ ಸೊಲೊಮೋನನು ಆಲಯವನ್ನು ಕಟ್ಟುವಂತ ವೇಳೆಯಲ್ಲಿ ಕೂಡ ಅವನಿಗೆ ಬೇಕಾದ ಸಹಾಯನು ಎಲ್ಲ ಕಡೆಯಿಂದ ದೇವರಾದ ಕರ್ತನು ಒಬ್ಬೊಬ್ಬರ ಹೃದಯಗಳನ್ನು ಪ್ರೇರೇಪಿಸಿ ಅವನಿಗೆ ಸಹಾಯ ಮಾಡುವಂತೆ ಅವಕಾಶ ಕೊಟ್ಟ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಆತನು ಅವನಿಗೆ, ನೀನು ನನಗೆ ಮಾಡಿದ ಪ್ರಾರ್ಥನೆಯನ್ನು ವಿಜ್ಞಾಪನೆಯನ್ನು ಕೇಳಿದ್ದೇನೆ. ನನ್ನ ನಾಮ ಮಹತ್ತು ನೀನು ಕಟ್ಟಿಸಿದ ಆಲಯದಲ್ಲಿ ಸದಾ ಇರುವಂತೆ ಅದನ್ನು ನನಗೋಸ್ಕರ ಪ್ರತಿಷ್ಠಿಸಿಕೊಂಡಿದ್ದೇನೆ. ನನ್ನ ದೃಷ್ಟಿಯು ಮನಸ್ಸು ಪ್ರತಿದಿನವೂ ಅದರ ಮೇಲಿರುವು. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀನು ಕಟ್ಟಿಸಿದಂತ ಆಲಯ. ಹಲ್ಲೆಲೂಯಾ. ಇಲ್ಲಿ ಸೊಲೊಮೋನನು ದೇವ ಕರ್ತನಿಗೋಸ್ಕರವಾಗಿ, ಅಂದರೆ ಇಲ್ಲಿ ಇಸ್ರಾಯೇಲ್ಯರು, ಹೊರಗಿನ ಜನರು, ದೇಶದ ಯಾವ ಕಡೆಯಿಂದ ಬಂದಂತ ಜನರು ಕೂಡ ಆ ಯೆರೂಸಲೇಮ್ ಆಲಯಕ್ಕೆ ಹೋಗುವಾಗಲೇ ದೇವರ ಆಶೀರ್ವಾದ, ಅಲ್ಲಿ ಅವರು ಪ್ರಾರ್ಥಿಸುವಂತ ವೇಳೆಯಲ್ಲಿ ದೇವರ ಆತ್ಮನ ಸ್ವರ ಅವರಿಗೆ ಕೇಳಿಸಲ್ಪಡಬೇಕು, ದೇವರ ಆಶೀರ್ವಾದಗಳನ್ನು ಅವರು ಹೊಂದಿಕೊಳ್ಬೇಕೆಂಬುದಾಗಿ ಇಲ್ಲಿ ಸೊಲೊಮೋನನು. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀನು ಕಟ್ಟಿಸಿದ ಆಲಯ, ಅದರ ಏನು ಉಂಟು ನೋಡಿ, ಓದಿ. ನನ್ನ ನಾಮ ಮಹತ್ತು. ಇಲ್ಲಿ ದೇವರ ನಾಮ ಮಹತ್ತು ಅಂದ್ರೆ ನಮ್ಮ ದೇವರಾದ ಕರ್ತನು, ದೇವರ ಮಹತ್ವ ಅಂದ್ರೆ ಏನು? ನನ್ನ ನಾಮ ಮಹತ್ವ ಅಂದ್ರೆ ದೇವರ ಹೆಸರು ಲೋಕದಲ್ಲಿ ಎಲ್ಲ ಕಡೆಗಳಲ್ಲಿ, ಎಲ್ಲ ಜನರ ಮಧ್ಯದಲ್ಲಿ ಅದು ಪ್ರಖ್ಯಾತಿ ಹೊಂದಬೇಕು, ಎಲ್ಲ ಜನರ ಮಧ್ಯದಲ್ಲಿ ದೇವರ ನಾಮ ಮಹಿಮೆ ಹೊಂದಬೇಕೆಂಬುದಾಗಿ. ಓದಿ. ನೀನು ಕಟ್ಟಿಸಿದ ಆಲಯದಲ್ಲಿ ಸದಾ ಇರುವಂತೆ ಅದನ್ನು ನನಗೋಸ್ಕರ ಪ್ರತಿಷ್ಠೆ. ಹಲ್ಲೆಲೂಯಾ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ನನಗೋಸ್ಕರ ಅದನ್ನು ಪ್ರತಿಷ್ಠಿಸಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರತಿಷ್ಠೆ ಅಂದ್ರೆ ಏನು ಪ್ರಿಯ ದೇವ ಜನರೇ? ಪ್ರತಿಷ್ಠೆ ಅಂದ್ರೆ ಏನು? ಪ್ರತಿಷ್ಠೆ ಅಂದ್ರೆ ಏನು? ಪ್ರತಿಷ್ಠೆ ಪಡಿಸುವುದಂದ್ರೆ ಏನು? ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರಾದ ಕರ್ತನಿಗೆ ಅದು ಸಮರ್ಪಿಸಿ ಕೊಡುವಂಥದ್ದು. ಹಲ್ಲೆಲೂಯಾ. ಇಲ್ಲಿ ಸೊಲೊಮೋನನು, ಇಲ್ಲಿ ಇಸ್ರಾಯೇಲ್ಯರಾಗ್ಲಿ, ಹೊರಗಿನ ದೇಶದ ಯಾರೇ ಜನರಾಗ್ಲಿ ಆ ಆಲಯಕ್ಕೆ ಬರುವಾಗ ದೇವರ ನಾಮ ಮಾತು, ಅಲ್ಲಿ ದೇವರ ನಾಮ ಮಹಿಮೆ ಹೊಂದಬೇಕೆಂಬುದಾಗಿ ಅಲ್ಲಿ ದೇವರಾದ ಕರ್ತನಲ್ಲಿ ಆತನು ಪ್ರಾರ್ಥನೆ ಮಾಡ್ತಿದ್ದಾನೆ. ಹಲ್ಲೆಲೂಯಾ. ಮತ್ತೆ ಏನಿದೆ? ನನ್ನ ದೃಷ್ಟಿಯು ಮನಸ್ಸು ಪ್ರತಿದಿನವೂ ಅದರ ಮೇಲಿರು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ದೃಷ್ಟಿ ಇವತ್ತು ದೇವರಾದ ಕರ್ತನ ಇಲ್ಲಿ ಸೊಲೊಮೋನನು ದೇವರಾದ ಕರ್ತನ ವಿಷಯದಲ್ಲಿ ಆಲಯವನ್ನು ಆತನು ಕಟ್ಟಿರ್ತಾನೆ. ಇಲ್ಲಿ ಇವತ್ತಿನ ದಿನದಲ್ಲಿ ಅಲ್ಲಿ ದೇವರಾದ ಕರ್ತನ ಹೇಳ್ತೇನೆ, ನನ್ನ ನಾಮ ಮಹತ್ವ ಅಲ್ಲಿ ಕಾಣಬೇಕೆಂಬುದಾಗಿ ದೇವರಾದ ಕರ್ತನು ಕೂಡ ಅಲ್ಲಿ ಸೊಲೊಮೋನನೊಂದಿಗೆ ಮಾತನಾಡಿ
ತನ್ನ ಕಾರ್ಯವನ್ನು ತಾನು ಏನು ಮಾಡಲಿಕ್ಕೆ ಇದ್ದೇನೆ ಎಂಬುದಾಗಿ ಅಲ್ಲಿ ದೇವರಾದ ಕರ್ತನು ಕನಸಿನ ಮೂಲಕವಾಗಿ ಸೊಲೊಮೋನನೊಂದಿಗೆ ಆತನು ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ಸೊಲೊಮೋನನು ಕಟ್ಟಿದಂತ ಆಲಯ ಅದು ಕಲ್ಲುಗಳಿಂದ ಮರಗಳಿಂದ ಕಟ್ಟಿರ್ಬೋದು. ಇವತ್ತು ನಿಮ್ಮ ಹೃದಯ ಎಂಬ ಆಲಯ ದೇವರ ವಾಕ್ಯದ ಮೂಲಕವಾಗಿ ಅದು ಕಟ್ಟಲ್ಪಡ್ತಾ ಇದೆ. ಆ ಕಟ್ಟಲ್ಪಡುವಂತ ಆ ಒಂದೊಂದು ವಾಕ್ಯ ನಿಮ್ಮ ಜೀವಿತದಲ್ಲಿ ಒಂದೊಂದು ಕಲ್ಲುಗಳಾಗಿದೆ. ನಿಮ್ಮ ಜೀವಿತವನ್ನು ಅದು ರೂಪಿಸುವಂತ ಕಲ್ಲುಗಳಾಗಿದೆ ದೇವರ ವಾಕ್ಯ. ಇವತ್ತು ನಿಮ್ಮ ಆಲಯದಲ್ಲಿ ದೇವರ ಪ್ರಸನ್ನತೆ, ದೇವರ ದೃಷ್ಟಿ, ದೇವರ ಮನಸ್ಸು ನಿಮ್ಮ ಮೇಲೆ ಇದೆಯಾ? ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ದೇವರ ದೃಷ್ಟಿ ಯಾವಾಗಲೂ ನಿಮ್ಮ ಮೇಲೆ ಇದೆಯಾ? 100% ಇದೆ. ಆದರೆ ನಿಮ್ಮ ದೃಷ್ಟಿ ದೇವರ ಮೇಲೆ ಇದೆಯಾ? ನಿಮ್ಮ ಮನಸ್ಸು ದೇವರ ಮೇಲೆ ಇದೆಯಾ? ಇವತ್ತು ಲೋಕ ಸಂಬಂಧವಾದ ಎಷ್ಟು ಕಾರ್ಯಗಳು ಆ ಮನಸ್ಸು ನಿಮ್ಮ ದೃಷ್ಟಿ ಅದರಲ್ಲೇ ಇರುವುದರಿಂದ ದೇವರು ನಿಮಗೋಸ್ಕರ ಇಟ್ಟಿರುವಂತಹ ಕಾರ್ಯಗಳನ್ನು ನೀವು ನೋಡ್ತಾ ಇಲ್ಲ. ಹಲ್ಲೆಲೂಯಾ. ನೀವು ನೋಡುವಂಥದ್ದು, ಮಾತನಾಡುವಂಥದ್ದು ಎಲ್ಲ ನೆಗೆಟಿವ್ ಸಂಗತಿಗಳು. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯ ದೇವಜನರೇ, ಸೊಲೊಮೋನನೊಂದಿಗೆ ಮಾತನಾಡಿದಂತ ದೇವರು ಅದೇ ದೇವರು ನಿಮ್ಮೊಂದಿಗೆ ಕೂಡ ಮಾತನಾಡಲಿಕ್ಕೆ ಆತನು ಸಿದ್ಧನಾಗಿದ್ದಾನೆ. ಇವತ್ತು ಎಷ್ಟು ನೀವು ನಿಮ್ಮ ಹೃದಯಗಳನ್ನು ದೇವರಿಗೆ ಒಪ್ಪಿಸಿಕೊಡ್ತಿದ್ದೀರಿ? ನಿಮ್ಮ ಹೃದಯ ಎಂಬ ಆಲಯದಲ್ಲಿ ದೇವರಾದ ಕರ್ತನನ್ನು ಎಷ್ಟು ಗೌರವಿಸ್ತಿದ್ದೀರಿ? ಇವತ್ತು ಧಾರಾವಾಹಿಗಳಿಗೆ ಕೊಡ್ತಿದ್ದೀರಾ? ಬರುವಂತ ಪಿಕ್ಚರ್ಸ್ಗಳಿಗೆ ಕೊಡ್ತಿದ್ದೀರಾ? ಅಲ್ಲ, ಲೋಕದ ಸಂಗತಿಗಳು ತಿರುಗಾಡಲು ಇವತ್ತು ಎಷ್ಟೋ ಜನ ಲೇಟ್ ನೈಟ್ ಹೇಳ್ತಾರೆ. ಅಲ್ಲಿಗೆ ಹೋದೆ, ಇಲ್ಲಿಗೆ ಹೋದೆ, ಅದು ಮಜಾ ಮಾಡಿದೆ, ಇದು ಮಜಾ ಮಾಡಿದೆ. ಇದಕ್ಕೆ ಸಮಯ? ಇವತ್ತು ದೇವರಾದ ಕರ್ತನು ನಿಮ್ಗೋಸ್ಕರ ಕಾದಿದ್ದಾನ್ರಿ. ನಿಮ್ಮೊಂದಿಗೆ ಮಾತನಾಡಲಿಕ್ಕೆ ಆತನು ರೆಡಿ ಇದ್ದಾನೆ. ಆತನು ನಿಮ್ಮೊಂದಿಗೆ ಮಾತನಾಡಲಿಕ್ಕೆ ರೆಡಿ ಇದ್ದಾನೆ. ಆತನ ಸ್ವರವನ್ನು ಕೇಳಲಿಕ್ಕೆ ನೀವು ರೆಡಿ ಇದ್ದೀರಾ? ಯೋಬನ ಹೇಳ್ತಾನೆ, ಈಗ ಕೇಳಿದೆನು, ಈಗ ಕಣ್ಣಾರೆ ಕಂಡೇನೆಂಬುದಾಗಿ. ಇವತ್ತು ಕಣ್ಣಾರೆ ಕಣ್ಣಲ್ಲಿ ದೇವರು ನಿಮ್ಮ ಜೀವಿತಕ್ಕೆ ಇಟ್ಟಿರುವಂತಹ ಆಶೀರ್ವಾದಗಳನ್ನು ನೀವೆಷ್ಟಾಗಿ ನೀವು ನೋಡ್ತಾ ಇದ್ದೀರಿ? ಇವತ್ತು ದೇವರಾದ ಕರ್ತನು ನಿಮ್ಗೋಸ್ಕರ ಆತ್ಮೀಯ ಲೋಕದ ಎಷ್ಟು ಯುದ್ಧ ಮಾಡ್ತಿದ್ದಾನೆ. ಸೈತಾನನ ಕಾರ್ಯಗಳನ್ನು ಡಿಸ್ಟ್ರಾಯ್ ಮಾಡಾಕ್ತಿದ್ದೇನೆ. ನಿಮ್ಮ ದೇವರಾದ ಕರ್ತನು ನಿಮ್ಗೋಸ್ಕರ ಇಟ್ಟಿರುವಂತಹ ಆಶೀರ್ವಾದವನ್ನು ಸೈತಾನನು ಕದ್ದುಕೊಳ್ತಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕದ್ದುಕೊಳ್ಳುವಂತ, ಹಾಳು ಮಾಡುವಂತ, ಕೊಯ್ಯುವಂತದಕ್ಕೆ ಎಷ್ಟು ಸಮಯ ಬೇಕಿದ್ದು ಕೊಡ್ತೀರಾ? ಆತನಾದರೂ ಅದರಲ್ಲಿ ಸಮೃದ್ಧಿ, ಆ ಸಮೃದ್ಧಿ ಅದನ್ನು ನೀವು ಅನುಭವಿಸಬೇಕೆಂಬುದಾಗಿ ದೇವರಾದ ಕರ್ತನು ನಿಮ್ಮ ಮುಂದೆ ಇಟ್ಟಿದ್ದಾನೆ. ಎಷ್ಟಾಗಿ ನೀವು ಅದನ್ನು ನೋಡ್ತಾ ಇದ್ದೀರಿ? ಎಷ್ಟಾಗಿ ನೀವು ಹೊಂದಿಕೊಳ್ತಿದ್ದೀರಿ? ಪ್ರಿಯ ದೇವಜನರೇ, ದೇವರ ಆತ್ಮನು ನಿಮ್ಮೊಂದಿಗೆ ಮಾತನಾಡುವಂತ ಆ ಸಮಯಕ್ಕೋಸ್ಕರವಾಗಿ ದೇವರ ಆತ್ಮನಲ್ಲಿ ನೀವು ಕಾದಿರಿ. ಯೇಸು ಸ್ವಾಮಿ ಶಿಷ್ಯರಿಗೆ ಹೇಳ್ತಿದ್ದಾನೆ, ಯೆರೂಸಲೇಮಿನಲ್ಲಿ ನೀವು ಕಾದಿರಿ ಎಂಬುದಾಗಿ. ಇವತ್ತು ಯೆರೂಸಲೇಮ್ ನಮ್ಮ ಪರಲೋಕ ಪಟ್ಟಣ, ಪರಲೋಕ ದೇಶ ಆಗಿದೆ. ಅದಕ್ಕೋಸ್ಕರವಾಗಿ ಇವತ್ತಿನ ದಿನದಲ್ಲಿ ಅದಕ್ಕೋಸ್ಕರ ಎಷ್ಟು ಹಾತೊರೆಯುತ್ತಾ ಇದ್ದೀರಿ? ಇವತ್ತು ನಿಮ್ಮ ಹೃದಯ ಎಷ್ಟು ಅದಕ್ಕೋಸ್ಕರವಾಗಿ ಹಾತೊರೆಯುತ್ತಾ ಇದೆ? ಇವತ್ತು ಪ್ರಿಯ ದೇವಜನರೇ, ನಿಮ್ಮ ಮೂಲಕವಾಗಿ ದೇವರ ಅನೇಕ ಕಾರ್ಯಗಳನ್ನು ಮಾಡಲಿಕ್ಕೆ ಕೂಡ ಆತನು ಹೊರಟಿದ್ದಾನೆ. ಆ ವಿಚಾರದಲ್ಲಿ ನಿಮ್ಮೊಂದಿಗೆ ಮಾತನಾಡಲಿಕ್ಕೆ ಆತನು ರೆಡಿ ಇದ್ದಾನೆ. ನೀವೆಷ್ಟು ರೆಡಿ ಇದ್ದೀರಾ? ದೇವರ ದೃಷ್ಟಿ, ದೇವರ ಆಲೋಚನೆ ನಿಮ್ಮಲ್ಲಿ ಇದೆ. ಆದರೆ ನಿಮ್ಮ ದೃಷ್ಟಿ ಎಲ್ಲಿದೆ? ದೇವರ ಆತ್ಮನಲ್ಲಿದೆಯಾ? ನಿಮ್ಮ ಆಲೋಚನೆ ಲೋಕದ ಸಂಬಂಧವಾದ ಆಲೋಚನೆಗಳಾಗಿದೆ. ಹಲ್ಲೆಲೂಯಾ. ಜನರ ಮುಂದೆ ನೀವು ಪ್ರಾರ್ಥಿಸೋರಾಗಿರ್ಬೋದು. ಪರಿಸಾಯನಂತ ಆ ಪ್ರಾರ್ಥನೆ ದೇವರಿಗೆ ಬೇಡರಿ. ಆ ಪರಿಸಾಯನಂತ ಇರುವಂತಹ ಪ್ರಾರ್ಥನೆ ದೇವರಿಗೆ ಬೇಡ. ಅದು ನಿಮ್ಮ ಲೈಫನ್ನು ಕಟ್ಟುವುದಿಲ್ಲ. ಯಥಾರ್ಥವಾದ ಪ್ರಾರ್ಥನೆ, ತಗ್ಗಿಸುವಂತ ಪ್ರಾರ್ಥನೆ, ದೇವರಿಗೆ ತಮ್ಮನ್ನು ಸಮರ್ಪಿಸುವಂತ ಪ್ರಾರ್ಥನೆ, ಇವತ್ತು ಅದು ಬೇಕು ದೇವರಾದ ಕರ್ತನಿಗೆ. ಅದು ನಿಮ್ಮ ಜೀವಿತದಲ್ಲಿದೆಯಾ? ಅದನ್ನು ನೀವು ದೇವರ ಕರ್ತನಿಗಾಗಿ ನೀವು ಜೀವಿಸಲಿಕ್ಕೆ ರೆಡಿ ಇದ್ದೀರಾ? ಹಲ್ಲೆಲೂಯಾ. ಕರ್ತನಿಗಾಗಿ ಜೀವಿಸಲಿಕ್ಕೆ ಮನಸ್ಸು ಮಾಡುವ ಹಿಂಸೆಗೆ ಒಳಗಾಗ್ತಾನೆ. ದೇವರ ವಾಕ್ಯ ಇದೆ. ಹಲ್ಲೆಲೂಯಾ. ಪ್ರಿಯ ದೇವಜನರೇ, ಎಚ್ಚರಿಕೆಯಾಗಿರಿ. ದೇವರಾದ ಕರ್ತನು
ತನ್ನ ಸೇವಕನ ಮೂಲಕವಾಗಿ, ತನ್ನ ವಾಕ್ಯದ ಮೂಲಕವಾಗಿ ನಿಮ್ಮೊಂದಿಗೆ ಮಾತನಾಡುವಾಗ ಇನ್ನು ಕೂಡ ನಿಮ್ಮ ಸಮಯ ಮೀರಿ ಹೋಗಲಿಲ್ಲ. ಇನ್ನು ಕೂಡ ಒಂದು ಒಳ್ಳೆ ಸಮಯಾವಕಾಶ ಇದೆ. ಈ ಹೊತ್ತೇ ಇದುವೇ ಪ್ರಸನ್ನ ವೇಳೆಯು, ರಕ್ಷಣಾ ದಿನವು, ಕೃಪಾ ಕಾಲವು ಇಂದೀಗಲೇ. ಇದುವೇ ಪ್ರಸನ್ನ ವೇಳೆಯು, ರಕ್ಷಣಾ ದಿನವು, ಕೃಪಾ ಕಾಲವು ಇಂದೀಗಲೇ. ಪಾಪಿಯೇ ಮಾನಸಾಂತರ ಪಡು, ಪಾಪದ ಮಾರ್ಗ ತ್ಯಜಿಸಿ ಬಿಡು. ಪಾಪಿಯೇ ಮಾನಸಾಂತರ ಪಡು, ಪಾಪದ ಮಾರ್ಗ ತ್ಯಜಿಸಿ ಬಿಡು. ಕ್ರಿಸ್ತನ ಹತ್ರ ಬಂದೀಗ, ಕ್ಷಮಾಪಣೆ ನೀ ಹೊಂದೀಗ. ಇದುವೇ ಪ್ರಸನ್ನ ವೇಳೆಯು, ರಕ್ಷಣಾ ದಿನವು, ಕೃಪಾ ಕಾಲವು ಇಂದೀಗಲೇ. ಕೃಪಾ ಕಾಲವು ಇಂದೀಗಲೇ. ಪ್ರೈಸ್ ದಿ ಲಾರ್ಡ್. ಈ ಕೃಪೆ ಸಮಯವನ್ನು, ಹಲ್ಲೆಲೂಯಾ ಹಲ್ಲೆಲೂಯಾ. ಅದೇ 1ನೇ ಅರಸು 9ನೇ ಸಂಧಿ 10ರಿಂದ 13 ವಚನದವರೆಗೆ ಒಮ್ಮೆ ಓದಿ. 1ನೇ ಅರಸು 9ನೇ ಸಂಧಿ 10ರಿಂದ 13. ಅರಸನಾದ ಸೊಲೊಮೋನನು 20 ವರ್ಷಗಳಲ್ಲಿ ಯೆಹೋವನ ಆಲಯವನ್ನು, ತನ್ನ ಅರಮನೆಯನ್ನು ಕಟ್ಟಿಸಿ ತೀರಿಸಿದ ನಂತರ ತನಗೆ ಬೇಕಾದಷ್ಟು ದೇವದಾರು ಮರಗಳನ್ನು, ತುರಾಯಿ ಮರಗಳನ್ನು, ಬಂಗಾರವನ್ನು ಕೊಟ್ಟಂತ ತೂರಿನ ಅರಸನಾದ ಹೀರಾಮನಿಗೆ ಗಲಿಲಾಯ ಪ್ರಾಂತದಲ್ಲಿನ 20 ಪಟ್ಟಣಗಳನ್ನು ಕೊಟ್ಟನು. ಹೀರಾಮನು ತೂರಿನಿಂದ ಬಂದು ಆ ಪಟ್ಟಣಗಳನ್ನು ನೋಡಲು ಅವು ಅವನ ಮನಸ್ಸಿಗೆ ಬರಲಿಲ್ಲ. ಆದದರಿಂದ ಅವನು ಸೊಲೊಮೋನನಿಗೆ, ಸಹೋದರನೇ, ನೀನು ನನಗೆ ಎಂಥ ಪಟ್ಟಣಗಳನ್ನು ಕೊಟ್ಟು ಎಂದು ಹೇಳಿ ಅವುಗಳಿಗೆ ಕಾಬೂಲ್ ದೇಶವೆಂದು ಹೆಸರಿಟ್ಟನು. ಅವುಗಳಿಗೆ ಇಂದಿನವರೆಗೂ ಇದೇ ಹೆಸರಿರುತ್ತದೆ. ಹಲ್ಲೆಲೂಯಾ. ಇಲ್ಲಿ ದೇವರಾದ ಕರ್ತನು ಮಾತನಾಡುವಂತ ಮಾತನ್ನು ಕೇಳಿ. ಇಲ್ಲಿ ಸೊಲೊಮೋನನು ದೇವರ ಆಲಯವನ್ನು ಕಟ್ಟಲಿಕ್ಕೆ ಎಷ್ಟು ವರ್ಷ ಆಯಿತು? 20 ವರ್ಷ. ಹಲ್ಲೆಲೂಯಾ. ಹಾಗಾದ್ರೆ ಆ ಕಟ್ಟಡ ಯಾವ ರೀತಿಗೆ ಕಟ್ಟಲ್ಪಟ್ಟಿರಬೇಕು? ಹಲೋ, 20 ವರ್ಷ ಆ ಆಲಯಕ್ಕೆ ಕಟ್ಟಲಿಕ್ಕೆ ಸಮಯ ಹಿಡಿದಿರುವುದಾದರೆ ಅದು ಎಂಥ ಕಲ್ಲುಗಳಿಂದ, ಎಂಥ ದೇವದಾರು ಮರ, ಅದು ಮಾತ್ರ ಬೆಳ್ಳಿ ಬಂಗಾರದ ಮೂಲಕವಾಗಿ ಕಟ್ಟಲ್ಪಡ್ತಾ ಇದೆ. ಇವತ್ತು ನಿಮ್ಮ ಜೀವಿತದಲ್ಲಿ ದೇವರ ಆಲಯ ಕಟ್ಟುವುದಕ್ಕೋಸ್ಕರವಾಗಿ ಎಷ್ಟು ಸಮಯ ಹಿಡಿತಾ ಇದೆ? ಯಾವ ಕಲ್ಲುಗಳಿಂದ ಅದು ಕಟ್ಟಲ್ಪಡ್ತಾ ಇದೆ? ಹಲ್ಲೆಲೂಯಾ. ಇದು ಪ್ರಾಮುಖ್ಯವೇ. ಯಾವ ಅರಸನು? ತೂರಿನ ಅರಸನು ಹೀರಾಮನು ಎಲ್ಲವನ್ನು ಸೊಲೊಮೋನನಿಗೆ ಕೊಟ್ಟಿದ್ದಾನೆ, ಉತ್ತಮವಾದದ್ದನ್ನು ಕೊಟ್ಟಿದ್ದಾನೆ. ಪ್ರಿಯ ದೇವಜನರೇ, ಆದ್ರೆ ಇದನ್ನೆಲ್ಲ ನೆನೆಸಿಕೊಂಡು ಸೊಲೊಮೋನನು ಕೂಡ 20 ಪಟ್ಟಣವನ್ನು ಕೊಟ್ಟ ಅವನಿಗೆ. ಯಾರಿಗೆ? ಹೀರಾಮನಿಗೆ. ಆದ್ರೆ ಹೀರಾಮನು ಬಂದ ಆ ಪಟ್ಟಣವನ್ನು ನೋಡುವಂತ ವೇಳೆಯಲ್ಲಿ ಅದು ನನ್ನ ದೃಷ್ಟಿಗೆ, ಮನಸ್ಸಿಗೆ ಇಡಿಸಲಿಲ್ಲ. ಯಾಕೆ? ಅದು ಯಾವುದಕ್ಕೂ ಪ್ರಯೋಜನಕ್ಕೆ ಬಾರದಂತ ಸ್ಥಳವಾಗಿತ್ತು, ಯಾವುದಕ್ಕೂ ಉಪಯೋಗ ಬಾರದೆ ಇರುವಂತ ಸ್ಥಳವಾಗಿತ್ತು. ಅವನ ದೃಷ್ಟಿಗೆ ಅದು ಒಪ್ಪಲಿಲ್ಲ. ಹೀರಾಮನು ಉತ್ತಮವಾದದ್ದನ್ನು ಸೊಲೊಮೋನನಿಗೆ ಕೊಟ್ಟಿದ್ದಾನೆ. ಸೊಲೊಮೋನನು ಕೂಡ ಕೃತಜ್ಞತೆಯನ್ನು ಉತ್ತಮವಾದ ಕೊಟ್ಟಿದ್ದಾನೆ, ಆದರೆ ಅವನಿಗೆ ಇಡಿಸಲಿಲ್ಲ ಅದು. ಇವತ್ತು ನಿಮ್ಮ ಜೀವಿತದಲ್ಲಿ ದೇವರಾದ ಕರ್ತನು ಉತ್ತಮವಾದದನ್ನು ನಿಮಗೆ ನಿಮ್ಮ ಜೀವಿತದಲ್ಲಿ ಕೊಟ್ಟು ಉತ್ತಮವಾದ ರೀತಿಯಲ್ಲಿ ನಿಮ್ಮನ್ನು ನಡೆಸುವಂತ ವೇಳೆಯಲ್ಲಿ ದೇವರಾದ ಕರ್ತನಿಗೆ ಉಪಯೋಗವಿಲ್ಲದಂತ ಸಂಗತಿಗಳನ್ನು ನಿಮ್ಮ ಜೀವಿತದಲ್ಲಿ ಇಟ್ಟುಕೊಂಡಿದ್ದೀರಾ? ಪ್ರೈಸ್ ದಿ ಲಾರ್ಡ್. ದೇವರಾದ ಕರ್ತನು ನಿಮ್ಮಲ್ಲಿ ಕೂಡ ಉತ್ತಮವಾದದ್ದನ್ನು ಬಯಸ್ತಿದ್ದಾನೆ. ದೇವರಾದ ಕರ್ತನು ಡೇ ಬೈ ಡೇ ನಿಮ್ಮ ಜೀವಿತದಲ್ಲಿ ಉತ್ತಮವಾದದ್ದನ್ನೇ ಕೊಡ್ತಿದ್ದಾನೆ. ಆರೋಗ್ಯ ಕೊಟ್ಟಿದ್ದಾನೆ, ಬಲ ಕೊಟ್ಟಿದ್ದಾನೆ, ಶಕ್ತಿ ಕೊಟ್ಟಿದ್ದಾನೆ, ಕೃಪೆಯಿಂದ ತುಂಬಿಸಿ ನಡೆಸಿದ್ದಾನೆ. ದೇವರಾದ ಕರ್ತನ ಹಸ್ತದಲ್ಲಿ ಆತನು ನಿಮ್ಮನ್ನು ರೂಪಿಸಿ ನಡೆಸ್ತಾ ಇದ್ದಾನೆ. ಅಂತ ದೇವರಾದ ಕರ್ತನಿಗೆ ನಿಮ್ಮ ಜೀವಿತದಲ್ಲಿ ನಿಮ್ಮ ಹೃದಯ ಎಂಬ ಆಲಯವನ್ನು ಆತನು ತನ್ನ ವಾಕ್ಯದ ಮೂಲಕ ನಿಮ್ಮನ್ನು ಕಟ್ಟಲಿಕ್ಕೋಸ್ಕರವಾಗಿ, ಉತ್ತಮವಾದ ವಾಕ್ಯದ ಮೂಲಕ ನಿಮ್ಮ ಜೀವಿತವನ್ನು ರೂಪಿಸುವುದಕ್ಕೋಸ್ಕರ ಆತನು ನಿಮ್ಮ ಸಮೀಪಕ್ಕೆ ಬರ್ತಿದ್ದಾನೆ. ಆತನಿಂದ ನೀವು ಉತ್ತಮವಾದದನ್ನು ಹೊಂದಿಕೊಳ್ತಿದ್ದೀರಾ. ನಿಮ್ಮ ಜೀವಿತದಲ್ಲಿ ಅದನ್ನು ಕೂಡ ಆತನು ಉತ್ತಮವಾದದನ್ನು ಬಯಸ್ತಿದ್ದಾನೆ. ಆದರೆ ನಿಮ್ಮ ಜೀವಿತದಲ್ಲಿ
ಎಲ್ಲ ಲೋಕದ ಸಂಗತಿಗಳಿಗೆ ತುಂಬಿಕೊಂಡಿದೆಯಾ? ಇಲ್ಲ ದೇವರ ವಾಕ್ಯ ತುಂಬಿಕೊಂಡಿದೆಯಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯ ದೇವ ಜನರೇ, ದೇವರು ಕೊಟ್ಟಿರುವಂತ ಅವಕಾಶ, ದೇವರು ಕೊಟ್ಟಂತ ಸಮಯ ಕಳ್ಕೊಳ್ಬೇಡಿ. ನಂತರ ರಿಟರ್ನ್ ಬರಲ್ಲ. ಪ್ರಿಯ ದೇವ ಜನರೇ, ದೇವರು ಕೊಟ್ಟಿರುವಂತ ಸಮಯ, ದೇವರು ಕೊಟ್ಟಂತ ಅವಕಾಶ ಸದುಪಯೋಗ ಪಡಿಸಿಕೊಳ್ಳಿ. ಹೀರಾಮನು ಉತ್ತಮವಾದದನ್ನೇ ಸೊಲೊಮೋನನಿಗೆ ಕೊಟ್ಟ. ಹೀರಾಮನು ಸೊಲೊಮೋನನಿಗೆ ಉತ್ತಮವಾದದ್ದನ್ನು ಆಲಯ ಕಟ್ಟಲಿಕ್ಕೆ ಕೊಟ್ಟ. ಆದರೆ ಹೀರಾಮನಿಗೆ ಅದು ಸೊಲೊಮೋನನು ಕೊಟ್ಟಂಥದ್ದು ಹೀರಾಮನಿಗೆ ಅವನ ದೃಷ್ಟಿಗೆ ಒಪ್ಪಲಿಲ್ಲ. ದೇವರ ದೃಷ್ಟಿಗೆ ನಿಮ್ಮ ಜೀವಿತದಲ್ಲಿ ಒಪ್ಪುವುದನ್ನೇ ನೀವು ಮಾಡಿ, ಒಪ್ಪುವುದನ್ನೇ ದೇವರ ಆತ್ಮನಿಗೆ ಕೊಡಿ. ಅದನ್ನೇ ಬಯಸ್ತಿದ್ದಾನೆ ಪ್ರಿಯ ದೇವಜನರೇ. ಯಾಕಂದರೆ ಆತನು ಈ ಹೃದಯ ಎಂಬ ಆಲಯವನ್ನು, ದೇವರ ಆತ್ಮನು ವಾಕ್ಯವೆಂಬ ಆತನು ತನ್ನ ವಾಕ್ಯದ ಮೂಲಕ ನಿಮ್ಮ ಜೀವಿತವನ್ನು ಕಟ್ಟುತ್ತಿದ್ದಾನೆ, ರೂಪಿಸ್ತಿದ್ದಾನೆ. ಇದಕ್ಕೆ ಉತ್ತಮವಾದ ಉನ್ನತವಾದ ಕಾರ್ಯಗಳನ್ನು ನಿಮ್ಮ ಮೂಲಕ ನಡೆಸೋದಕ್ಕೋಸ್ಕರ ಆತನು ಬಯಸ್ತಿದ್ದಾನೆ. ಪ್ರಿಯರೇ, ಯಾವತ್ತಿಗೂ ಆತನ ಹೃದಯಕ್ಕೆ ನೋವನ್ನುಂಟು ಮಾಡಬೇಡಿ. ಆತನು ಒಳ್ಳೆ ದೇವರು. ನಿಮ್ಮ ಜೀವಿತದಲ್ಲಿ ಕೂಡ ಆತನು ಒಳ್ಳೆಯದನ್ನೇ ಮಾಡಲು ಬಯಸ್ತಿದ್ದಾನೆ. ಹಾಳು ಮಾಡುವುದಕ್ಕೂ ನಾಶ ಮಾಡುವಂತ, ಕೊಯ್ಯುವಂತ ಸೈತಾನನಿಗೆ ಅವಕಾಶ ಕೊಡಬೇಡಿ. ಕಟ್ಟುವಂತ ದೇವರಿಗೆ, ಕಟ್ಟಿದಂತರಲ್ಲಿ ಸಮೃದ್ಧಿಯಲ್ಲಿ ನಿಮ್ಮನ್ನು ನಡೆಸಲು ಶಕ್ತನಾಗಿರುವಂತ ದೇವರಾದ ಕರ್ತನಿಗೆ ಅವಕಾಶ ಕೊಡಿ. ಪ್ರಿಯ ದೇವ ಜನರೇ, ಈ ವಾಕ್ಯವನ್ನು ನೀವು ಮಾತ್ರ ನೋಡುವುದಲ್ಲದೆ ಅನೇಕರಿಗೆ ನೀವು ಈ ವಾಕ್ಯವನ್ನು ಶೇರ್ ಮಾಡಿ, ಅನೇಕರು ಹೃದಯಗಳಲ್ಲಿ ಕಾರ್ಯ ಮಾಡಲಿ. ದೇವರಾತ್ಮನ ಈ ವಾಕ್ಯಗಳನ್ನು ನಿಮ್ಮನ್ನು ಆಶೀರ್ವದಿಸಿ ನಡೆಸಲಿ. ಆಮೇಲೆ ಪ್ರೈಸ್.